ಹಲೋ, ವೆಲ್ಕಮ್ ಬ್ಯಾಕ್ ಟು ಗಾಯಕ್ವಾಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ವಿಮೆನ್ಸ್ ಡೇ. ಎಲ್ರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಜಗತ್ತಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ, ಸ್ಟ್ರಾಂಗ್ ವುಮೆನ್ಸ್ ಎಲ್ರಿಗೂ ಹ್ಯಾಪಿ ವಿಮೆನ್ಸ್ ಡೇ. ಸ್ಟ್ರಾಂಗ್ ವುಮೆನ್ಸ್ ಯಾಕಂತಂದರೆ, ಹೆಣ್ಮಕ್ಳೇ ತುಂಬ ಸ್ಟ್ರಾಂಗ್ ಗುರು ಅನ್ನೋಂಥ ಲೈನ್ ಬಂದಾಗ್ಬಿಟ್ಟಿದೆ ಆಲ್ರೆಡಿ. ಸೊ ಹೆಣ್ಮಕ್ಳೇ ತುಂಬ ಸ್ಟ್ರಾಂಗ್ ಇದ್ದಾರೆ, ಗಂಡ್ಮಕ್ಳು ಇಲ್ವಾ ಅಂತ ಕೇಳಬೇಡಿ, ಗಂಡ್ಮಕ್ಳು ಇದ್ದಾರೆ. ಬಟ್ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಫಿಸಿಕಲಿ, ಮೆಂಟಲಿ ಎಲ್ಲದರಲ್ಲೂ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಕೂಡ ಹೇಳ್ತಾರೆ ಅಲ್ಲ, ಅದೇ ನಿಜ. ಇವಾಗ ಹೆಣ್ಮಕ್ಳು ಯಾವ ಕ್ಷೇತ್ರದಲ್ಲಿ ಇಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳಿದ್ದಾರೆ. ಈವನ್ ಡಾಕ್ಟರ್, ಇಂಜಿನಿಯರ್, ನರ್ಸ್, ಟೀಚರ್, ಸೋಲ್ಜರ್, ಪೊಲೀಸ್, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ CEO ಆಗಿದ್ದಾರೆ. ಎಷ್ಟೊಂದು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೇಲಿ ಹೆಣ್ಮಕ್ಳು ಗೃಹಿಣಿ ಕೂಡ ಆಗಿರ್ತಾರೆ. ಎಲ್ಲ ಕೆಲಸನೂ ಯಾವುದೂ ಕಮ್ಮಿ ಅಲ್ಲ, ಯಾವುದೂ ಹೆಚ್ಚು ಅಲ್ಲ. ಹೆಣ್ಮಕ್ಳಿಗೆ ಮಾಡೋದಕ್ಕೆ ಪ್ರತಿಯೊಂದು ಕೆಲಸನ ಅಷ್ಟೇ ಇಷ್ಟಪಟ್ಟು ಕೂಡ ಮಾಡ್ತಾರೆ. ಅಷ್ಟೇ ಸ್ಟ್ರಾಂಗ್ ವುಮೆನ್ಸ್ ಅಂದರೆ ತುಂಬ ಚೆನ್ನಾಗಿ ಕೂಡ ಕೆಲಸ ಮಾಡ್ತಾರೆ. ಮನೆಯಲ್ಲಿ ಹೆಣ್ಮಕ್ಳು ಇಲ್ಲ ಅಂತಂದರೆ ಆ ಹೆಣ್ಮಕ್ಳು ಜಾಗನ ರಿಪ್ಲೇಸ್ಮೆಂಟ್ ಗಂಡ್ಮಕ್ಳಿಗೆ ಮಾಡೋಕ್ಕಾಗಲ್ಲ. ಬಟ್ ಗಂಡ್ಮಕ್ಳು ಮನೇಲಿ ಇಲ್ಲ ಅಂತಂದಾಗ ಅವ್ರ ಪ್ಲೇಸ್ನ ಹೆಣ್ಮಕ್ಳು ಆರಾಮಾಗಿ ರೀಪ್ಲೇಸ್ಮೆಂಟ್ ಮಾಡಿಬಿಡ್ತಾರೆ. ಅಂದರೆ ಎಲ್ಲಾದ್ರಲ್ಲೂ ಹೆಣ್ಣು ಒಂಥರ ನೀರಿದ್ದಂಗೆ, ಎಲ್ಲ ಯಾವುದ್ರಲ್ಲೂ ಹಾಕಿದ್ರೂ ಅಡ್ಜಸ್ಟ್ಮೆಂಟ್ ಆಗಿಬಿಡ್ತಾಳೆ. ಅಷ್ಟು ಶಕ್ತಿ ದೇವರು ಹೆಣ್ಮಕ್ಳಿಗೆ ಕೊಟ್ಟಿದ್ದಾನೆ. ಈಗ ಮನೆಯಲ್ಲಿ ಪ್ರತಿಯೊಂದು ಬೆಳಿಗ್ಗೆ ಎದ್ದು ಮನೆ ಗೂಡಿಸಿ ಸಾರಿಸಿ, ಬೆಳಿಗ್ಗೆ ಟಿಫನ್ ಮಾಡಿ, ರಾತ್ರಿ ಊಟ ರೆಡಿ ಮಾಡೋ ತನಕ ಮಕ್ಕಳನ್ನ ಸ್ಕೂಲ್ ಕಳಿಸು, ಅವ್ರದ್ದು ತೊಳಿ, ಇವ್ರಿಗೆ ಹೇಳು, ಅವ್ರ ಟೈ ಕೊಡು, ಇವ್ರಿಗೆ ಶೂ ಕೊಡು, ಅವ್ರಿಗೆ ಕೆಲಸ ಕಳಿಸು, ಇವ್ರಿಗೆ ಟಿಫನ್ ಬಾಕ್ಸ್ ಹಾಕು, ಇವ್ರಿಗೆ ಲಂಚ್ ರೆಡಿ ಮಾಡು. ಸೊ ಮನೆಯಲ್ಲಿ ಇದೇ ಆಗಿರುತ್ತೆ. ಮತ್ತು ಎಕ್ಸ್ಟ್ರಾ ಕೆಲಸಗಳು, ಆಮೇಲೆ ಸಣ್ಣ ಪುಟ್ಟ ಕೆಲಸಗಳು ಮನೇಲಿ ಇರ್ತವೆ. ಮತ್ತು ಪುನಃ ಈ ಆಫೀಸ್ ಮನೇಲಿ ಇದ್ದು ಕೂಡ ಕೆಲಸ ಮಾಡಿಕೊಂಡು ಆಫೀಸ್ ಹೋಗೋವಂಥ ವುಮೆನ್ಸ್ ಕೂಡ ಇರ್ತಾರೆ. ಮನೇಲಿ ಎಲ್ಲ ಕೆಲಸ ಅವರೇ ಮಾಡಬೇಕು, ಪುನಃ ಆಫೀಸ್ಗೆ ಹೋಗಿ ಕೆಲಸ ಮಾಡ್ಕೊಂಡು ಮನೆಗೆ ಬರಬೇಕು, ಮತ್ತು ಮನೇಲೂ ಮತ್ತೆ ಕಂಟಿನ್ಯೂ ಕೆಲಸ ಮಾಡಬೇಕು. ಸೊ ಇಷ್ಟು ಕೆಲಸನ ಗಂಡ್ಮಕ್ಳು ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಾಡ್ಬೋದು ಕೆಲವೊಬ್ಬರು ಎಲ್ಲೋ, ಬಟ್ ರೇರ್, ಕಡಿಮೆ, ತುಂಬ ಕಡಿಮೆ ಎಷ್ಟೋ ಜನ ಮಾಡೋದು. ಬಟ್ ಹೆಣ್ಮಕ್ಳು ಮಾತ್ರ ಎಲ್ಲನೂ ಸಮಾನವಾಗಿ ತೂಗಿಸ್ಕೊಂಡು ಹೋಗ್ತಾರೆ. ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ದೇವರು ಹೆಣ್ಮಕ್ಳಿಗೆ ಮಾತ್ರ. ಹೆಣ್ಮಗಳು ಎಷ್ಟು ಪಾತ್ರ ನಿಭಾಯಿಸ್ತಾಳೆ ಅಂತಂದರೆ, ಮೊದಲು ಹುಟ್ಟಿದಾಗ ಮಗಳಾಗಿರ್ತಾಳೆ, ಬೆಳೀತಾ ಬೆಳೀತಾ ದೊಡ್ಡವಳಾಗಿ ಮನೆಗೆ ದೊಡ್ಡ ಮಗಳಾಗಿ ಜವಾಬ್ದಾರಿ ನಿಭಾಯಿಸ್ತಾಳೆ. ನಂತರ ಮದುವೆಯಾಗಿ ಗಂಡನ ಮನೆಗೆ ಬಂದಾದಮೇಲೆ ಅವಳೊಬ್ಬಳು ಹೆಂಡತಿ ಆಗ್ತಾಳೆ, ಒಬ್ಬ ನಾದಿನಿ ಆಗ್ತಾಳೆ, ಒಬ್ಬ ವಾರಗಿತ್ತಿ ಆಗ್ತಾಳೆ, ಮನೆಗೊಂದು ಸೊಸೆ ಆಗ್ತಾಳೆ, ಅವ್ರ ಮಕ್ಕಳಿಗೆ ತಾಯಿ ಕೂಡ ಆಗ್ತಾಳೆ. ಎಷ್ಟೊಂದು ಪಾತ್ರಗಳನ್ನ ನಿಭಾಯಿಸ್ತಾಳೆ ಹೆಣ್ಣು ಅಂತಂದರೆ. ನಮ್ಮ ಹೆಣ್ಮಕ್ಳಿಗೆ ಏನಂತಂದರೆ, ದೊಡ್ಡ ದೊಡ್ಡ ಕಾಸ್ಟ್ಲಿ ಗಿಫ್ಟ್ಗಳು ಬೇಕು, ಕೈ ತುಂಬ ದುಡ್ಡು ಇರಬೇಕು, ಓಡಾಡೋಕ್ಕೆ ಕಾರೇ ಇರಬೇಕು, ಐಷಾರಾಮಿ ಜೀವನ ನಡೆಸ್ಬೇಕು ಅನ್ನೋದು ದೇವರಾಣೆ ತಲೆಯಲ್ಲಿ ಬರೋಲ್ಲ. ನಮ್ಗಳಿಗೆಲ್ಲ ಏನು ಬೇಕು? ಗಂಡ ನಮ್ಮ ಜೊತೆಗಿರಬೇಕು, ಅವರು ಟೈಮಿಗೆ ನಮ್ಗೆ ಸರಿಯಾಗಿ ಟೈಮ್ ಕೊಡಬೇಕು, ನಮ್ಮನ್ನೇ ಕೇರ್ ಮಾಡಬೇಕು, ಕಾಳಜಿ ಮಾಡಬೇಕು. ಜಾಸ್ತಿ ಇಲ್ಲ, ಜಸ್ಟ್ ಊಟ ಮಾಡ್ದ, ನಿದ್ದೆ ಮಾಡ್ದ, ಕೆಲಸ ಏನು ಮಾಡ್ತಾಯಿದ್ಯಾ, ಸ್ಟ್ರೆಸ್ ಮಾಡ್ಕೊಂಡಿದ್ಯಾ, ಆರಾಮಾಗಿದೆಯಾ, ಅಷ್ಟೇ ಸಾಕು. ಈ ನಮ್ಮ ಹೆಣ್ಮಕ್ಳಿಗೆ ಅಷ್ಟೇ ಸಾಕು. ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇರೋಲ್ಲ ಯಾರ ಕಡೆಯಿಂದನೂ. ಜಸ್ಟ್ ನಮ್ಗಳಿಗೆ ಕೇರ್ ಮಾಡೋದು, ನಮ್ಗಳಿಗೆ ಕಾಳಜಿ ತೊಗೊಳ್ಳೋದು. ನೀನು ಊಟ ಮಾಡ್ದ, ತಿಂಡಿ ತಿಂದ, ಏನು ಮಾಡ್ತಾ ಇದೆಯಾ, ಇಷ್ಟೇ ಸಾಕು. ಮತ್ತು ವೀಕ್ಲಿ 1 ಟೈಮ್ಸ್ ನೀವು ಹೊರಗಡೆನೇ ಕರ್ಕೊಂಡೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರೋಲ್ಲ. ಮನೆಯಲ್ಲೇ ಇದ್ದು ಅವ್ರಗಳ ಜೊತೆ 2 ಮಾತು ನಗಾಡ್ಕೊಂಡು 2 ಮಾತು ಮಾತಾಡಿದ್ರೆ ಅದೇ ಖುಷಿ, ಅದೇ ಟೈಮ್ ಸ್ಪೆಂಡ್. ಅಷ್ಟರಲ್ಲೇ ಖುಷಿ ಪಟ್ಬಿಡ್ತೀವಿ ನಾವುಗಳೆಲ್ಲ. ಕಾಸ್ಟ್ಲಿ ಗಿಫ್ಟ್ ಕೊಡಬೇಕು, ಕಾರಲ್ಲೇ ಸುತ್ತಾಡಿಸ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಯಾರಿಗೆ ಇರುತ್ತೋ ಗೊತ್ತಿಲ್ಲ. ಬಟ್ ಮದುವೆ ಆಗಿರೋಂಥ ಹೆಣ್ಮಕ್ಳಿಗೆ ಮೇನ್ ಇಂಪಾರ್ಟೆಂಟ್ಲಿ ಇದೇ ಆಗಿರುತ್ತೆ, ಅವ್ರ ಖುಷಿ ಅಂದರೆ ಇದೇ ಆಗಿರುತ್ತೆ. ಸೊ ಎಲ್ಲ ಗಂಡ್ಮಕ್ಳಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಂತಂದರೆ, ದಯವಿಟ್ಟು ನಿಮ್ಮ ಹೆಂಡತಿಗೆ ರಿಸ್ಟ್ರಿಕ್ಷನ್ ಹಾಕೋದನ್ನು ಬಿಟ್ಬಿಡಿ. ಲಿಪ್ಸ್ಟಿಕ್ ಹಾಕಬೇಡ, ಕಾಜಲ್ ಹಾಕಬೇಡ, ಜೀನ್ಸ್ ಹಾಕಬೇಡ, ಆಮೇಲೆ ಅಲ್ಲಿ ಅವ್ರ ಹತ್ರ ಮಾತಾಡಬೇಡ, ಇವ್ರ ಹತ್ರ ಮಾತಾಡಬೇಡ. ಸೊ ಇದನ್ನೆಲ್ಲ ರಿಸ್ಟ್ರಿಕ್ಷನ್ಸನ್ನು ಹಾಕೋದು ಬಿಟ್ಬಿಡಿ. ಅವಳು ಟ್ರೂ ಲವ್ ನಿಮ್ಮನ್ನು ಮಾಡ್ತಾ ಇದ್ದರೆ ಅವಳು ನೀವು ಏನು ಹೇಳೋದೇ ಬೇಕಾಗಿಲ್ಲ. ಎಲ್ಲ ಅವಳು ಆಲ್ರೆಡಿ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿರ್ತಾರಲ್ಲ ನಿಮಗೋಸ್ಕರ. ಸೊ ಅವಳಿಗೋಸ್ಕರ ಒಂದು ಸಣ್ಣ ಪುಟ್ಟ ಖುಷಿಗಳನ್ನೂ ಕೂಡ ನೀವು ಅವಳಿಗೆ ಕೊಡಲ್ಲ, ಅದರಲ್ಲೂ ರಿಸ್ಟ್ರಿಕ್ಷನ್ಸ್ ಹಾಕ್ತೀರಾ ಅಂತಂದರೆ ದಟ್ಸ್ ನಾಟ್ ಫೇರ್.
ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಅವಳಿಗೂ ಸ್ವಲ್ಪ ಟೈಮ್ ಕೊಡಿ. ಅವಳು ಹೇಗಿರ್ತಾಳೆ ಅವಳು ಆಗಿರೋದಕ್ಕೆ ಬಿಡಿ. ಮನೆ ಜವಾಬ್ದಾರಿಗಳೆಲ್ಲ ನಿಭಾಯಿಸ್ತಾ ಇರ್ತಾಳೆ ಅಲ್ವಾ. ಸೊ ನೀವು ಆಫೀಸಿಗೆ ಹೋಗಿ ಬರ್ತೀರ, ಬಟ್ ಮನೇಲಿ ಏನು ಆಗ್ತಾ ಇದೆ ಅನ್ನೋ ಕಂಡೀಷನ್ ನಿಮ್ಗೇನು ಗೊತ್ತಿರಲ್ಲ ಅಲ್ವಾ. ಸೊ ಮನೇಲಿ ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನೆಲ್ಲ ನಿಭಾಯಿಸೋಂಥ ಶಕ್ತಿ ಹೆಣ್ಮಕ್ಳಿಗಿರುತ್ತೆ. ಅವ್ರಿಗೂ ಸ್ಟ್ರೆಸ್ ಆಗುತ್ತೆ, ಅವರು ಮನುಷ್ಯರೇ ಅಲ್ವಾ. ಸೊ ಸ್ಟ್ರೆಸ್ ಆಗುತ್ತೆ, ಬೇಜಾರಾಗುತ್ತೆ, ಸುಸ್ತಾಗುತ್ತೆ. ಸೊ ಎಲ್ಲದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನ ಯಾವುದನ್ನು ತೋರಿಸ್ಕೊಳ್ದೆ ಮನೇಲಿ ಕಂಪ್ಲೀಟಾಗಿ ಕೆಲಸ ಮಾಡಿಕೊಂಡು ನಿಮ್ಮ ಹತ್ರ ಖುಷಿಯಾಗೇ ಇರ್ತಾರೆ. ಸೊ ಅವರಿಗೋಸ್ಕರ ನೀವು ಇಷ್ಟು ಸಣ್ಣ ಕೆಲಸ ಮಾಡಿದ್ರೆ ಸಾಕು. ನಂದು ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ. ಸೊ ನಾನು ಇವತ್ತವರೆಗೂ ನನ್ನ ಗಂಡನಿಂದ ಯಾವುದೇ ಕಾಸ್ಟ್ಲಿ ಗಿಫ್ಟ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಯಾವ ರೀತಿ ಇರ್ತೀನೋ ನಾನು ಆ ರೀತಿ ಫ್ರೀಯಾಗಿ ಇಡೋಕೆ ಬಿಟ್ಬಿಡು ಅನ್ನೋದು ಒಂದೇ ನನ್ನ ರಿಕ್ವೆಸ್ಟ್ ಆಗಿತ್ತು. ಸೊ ಅದಕ್ಕೆ ಅವ್ರು ನನ್ನನ್ನು ಫ್ರೀಯಾಗಿ ಬಿಟ್ಟಿದ್ದಾರೆ. ಅದೇ ಸಾಕು ನನಗೆ, ಅದೇ ಕಾಸ್ಟ್ಲಿ ಗಿಫ್ಟು. ನಿಮ್ಮ ಹತ್ರ ಇನ್ನೊಂದೇನು ರಿಕ್ವೆಸ್ಟ್ ಅಂತಂದರೆ, ವಯಸ್ಸಾದ ತಂದೆ ತಾಯಿಗಳನ್ನ ದಯವಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸೋದಕ್ಕೆ ಹೋಗಬೇಡಿ. ಅವರು ನಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ನಮ್ಮನ್ನು ಸಾಕಿರ್ತಾರೆ. ಸೊ ಅವ್ರನ್ನೂ ಅಷ್ಟೇ ಅವರಷ್ಟು ನಮ್ಮನ್ನ ನೋಡ್ಕೊಳ್ಳೋಕ್ಕಾಗಿಲ್ಲ ಅಂತಂದು ನಮ್ಗೆ ಎಷ್ಟು ಸಾಕಾಗುತ್ತೋ ಅಷ್ಟು ನಾವು ನೋಡ್ಕೊಬೇಕು. ದಯವಿಟ್ಟು ತಂದೆ ತಾಯಿ ಯಾರು ಹರ್ಟ್ ಮಾಡಬೇಡಿ, ತಂದೆ ತಾಯಿನ ಯಾರು ನೋಯಿಸ್ಬೇಡಿ, ಎಸ್ಪೆಷಲಿ ತಾಯಿನ. ಯಾಕಂದರೆ ತಾಯಿ ಇಲ್ಲದೆ ಎಷ್ಟು ಕಷ್ಟ ಆಗುತ್ತೆ ಜೀವನ ಒಂದು ಹೆಣ್ಮಕ್ಳಿಗೆ ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ. ನಾನು ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀನಿ ಕೂಡ. ಸೊ ಯಾರು ಕೂಡ ತಾಯಿಗೆ ಹರ್ಟ್ ಮಾಡಬೇಡಿ, ಬೇಜಾರು ಮಾಡಬೇಡಿ, ಅವ್ರ ಮನಸ್ಸಿಗೆ ನೋವು ಮಾಡಬೇಡಿ. ಆ ತಾಯಿ ಜೀವಕ್ಕೆ ಏನಂತಂದರೆ ಮಕ್ಕಳಿಂದ ಖುಷಿ ಬೇಕಾಗಿರುತ್ತೆ ಹೊರತು ನಿಮ್ಮ ಕಡೆಯಿಂದ ದುಡ್ಡು ಬೇಕಾಗಿರಲ್ಲ. ನೀವು ಕೊಡುವಂಥ ಐಷಾರಾಮಿ ಜೀವನನೂ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಒಂದು ಸಣ್ಣ ಖುಷಿ, ಒಂದು ಟೈಮ್ ತಾಯಿಗೋಸ್ಕರ ಅಷ್ಟು ಕೊಟ್ಟರೆ ಸಾಕು. ಸೊ ಅವ್ರು ಅಷ್ಟರಲ್ಲೇ ಖುಷಿಯಾಗಿರ್ತಾರೆ. ದಯವಿಟ್ಟು ಯಾರು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ನಿಮ್ಮ ಕೈಲಾದಷ್ಟು ನೀವು ನೋಡ್ಕೊಳ್ಳಿ. ದಯವಿಟ್ಟು ನಿಮ್ಮನ್ನು ಸಾಕಿ ಬೆಳೆಸಿ ದೊಡ್ಡವರನ್ನು ಮಾಡಿ ಈ ಲೆವೆಲಿಗೆ ತಂದು ನಿಲ್ಸೋಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಕೂಡ ಆ ತಂದೆ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ನೀವು ತಂದೆ ತಾಯಿ ಆಗಿರ್ತೀರಲ್ವ, ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರಲ್ವ ನಿಮ್ಗೆ ಆ ಟೈಮಲ್ಲಿ ಅರ್ಥ ಆಗುತ್ತೆ. ನೀವು ಯಾವಾಗ ಮಕ್ಕಳಿಗೆ ತಂದೆ ಆಗ್ತಿರಲ್ಲ, ತಾಯಿ ಆಗ್ತಿರಲ್ಲ, ಆ ಟೈಮಲ್ಲಿ ಗೊತ್ತಾಗುತ್ತೆ. ಇನ್ನೊಂದು, ಸೊಸೆಯಂದರು ಬಂದ ತಕ್ಷಣ ಅತ್ತೆಗಳನ್ನ ಹೊರಗೆ ಹಾಕ್ಬಿಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಸೊಸೆಯರು ಕೂಡ ಅತ್ತೆನ ತಂದೆ ತಾಯಿ ಥರ ನೋಡ್ಕೊಳ್ಳಿ. ಅತ್ತೆ ಮಾವ ಕೂಡ ಸೊಸೆಯಂದ್ರನ್ನ ಮಗಳ ಥರ ನೋಡಿಕೊಂಡ್ರೆ ಯಾವ ಮನೆಯಲ್ಲೂ ಕೂಡ ಜಗಳ ಬರಲ್ಲ, ಯಾವುದ್ರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಸೊ ನಿಮ್ಮ ಮಗಳನ್ನು ಯಾವ ರೀತಿ ನೋಡ್ಕೋತಿರೋ ಮುಂದೆ ಬರೋ ಸೊಸೆನೂ ಹಾಗೆ ನೋಡ್ಕೊಳ್ಳಿ. ಆ್ಯಂಡ್ ಸೊಸೆಯರು ಕೂಡ ನಿಮ್ಮ ತಂದೆ ತಾಯಿನ ಹೇಗೆ ನೋಡ್ಕೋತಾ ಇದ್ರು ಅತ್ತೆ ಮಾವನ್ನ ಕೂಡ ಹಾಗೆ ನೋಡ್ಕೊಳ್ಳಿ. ಅಷ್ಟೇ, ಮತ್ತೇನೂ ಇಲ್ಲ. ಆದರೆ ಯಾವ ಜಗಳನೂ ಬರಲ್ಲ, ಎಂಥದ್ದು ಆಗಲ್ಲ. ಜಗತ್ತಲ್ಲಿ ಯಾವ ಹೆಣ್ಣು ಯಾರಿಗಿಂತನೂ ಕಮ್ಮಿ ಇಲ್ಲ. ಇವಾಗ ಕಾನೂನು ಎಲ್ರಿಗೂ ಗೊತ್ತಿರೋದೆ, ಎಲ್ರಿಗೂ ಕಾನೂನು ಬಗ್ಗೆ ಗೊತ್ತಿದೆ. ನೀವು ಎಲ್ಲಿ ತನಕ ಕುಗ್ಗುತ್ತೀರೋ ನಿಮ್ಮನ್ನು ಕುಗ್ಸೋರು ಅಲ್ಲಿ ತನಕ ಇರ್ತಾರೆ. ನೀವು ಯಾವಾಗ ಎದ್ದು ಧೈರ್ಯವಾಗಿ ನಿಂತ್ಕೊಳ್ತಿರೋ ಆವಾಗ ನೀವು ಅವ್ರನ್ನೇ ಕುಗ್ಗಿಸ್ಬೋದು. ಯಾರು ಕುಗ್ಗಬೇಡಿ, ಯಾರು ಬಗ್ಗಬೇಡಿ, ನಿಮ್ಮ ತಪ್ಪಿಲ್ಲ ಅಂದರೆ ಮಾತ್ರ. ಹೆಣ್ಮಕ್ಳು ತುಂಬ ಚೆನ್ನಾಗಿರ್ತೀರ. ಸೊ ಮೆಂಟಲಿ ಸ್ವಲ್ಪ ನಿಮ್ಮನ್ನ ಕುಗ್ಸೋದಕ್ಕೆ ತುಂಬ ಟ್ರೈ ಮಾಡ್ತಿರ್ತಾರೆ. ಈ ಪ್ರಪಂಚ ಇರೋದೇ ಆ ರೀತಿ. ಸೊ ಎಲ್ಲ ಕಷ್ಟಗಳನ್ನೂ ದಾಟಿ ಬಂದು ಆಚೆ ಬಂದು ನಿಮ್ಮ ಜೀವನನ ನೀವು ಕಟ್ಕೊಳ್ಳಿ. ಮಾಡಿದ್ದೆ, ಪಪ್ಪ ವಾಪಸ್ ಬಂದಿದ್ದಾರೆ. ಇವಾಗ ಊರಿಗೆ ಹೋಗಿದ್ರಲ್ಲ, ಸೊ ಪಪ್ಪಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಬಂದರು. ಅವತ್ತು ನಾವೇನು ಮಾಡಿದ್ವಿ, ರಾಜರಾಜೇಶ್ವರಿ ಹಾಸ್ಪಿಟ್ಲಿಗೆ ಪಪ್ಪನ ಚೆಕಪ್ಪಿಗೆ ಅಂತ ಕರ್ಕೊಂಡೋಗಿದ್ದು. ಸ್ವಲ್ಪ ಹುಷಾರಿರಲಿಲ್ಲ ಅಂತ ಅಲ್ಲಿ ನಾನು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನಂತೂ ಕಾಪಿರೈಟ್ ಅಂತ ಸ್ಟ್ರೈಕ್ ಆಗೋಗ್ಬಿಡ್ತು. ಸರಿ ಹಾಳಾಗೋಗ್ಲಿ ಬಿಡು ಅಂತ ಡಿಲೀಟ್ ಮಾಡಿದೆ. ನಿನ್ನೆ ಶಾಪಿಂಗ್ ಮಾಡೋಣ ಅಂತ, ಅಂದರೆ ರೇಷನ್ ತುಂಬಿಸೋಣ, ಮನೆಗೆ ಗ್ರೋಸರಿ ಐಟಮ್ಸ್ ಬೇಕಲ್ಲ ಅಂತ ನಿನ್ನೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಹೋಗೋದು ಬರೋದು ಚಿಕ್ಕ ಪುಟ್ಟ ಕ್ಲಿಪ್ಸ್ಗಳನ್ನ ಕವರ್ ಮಾಡಿದ್ದೆ. ಅದನ್ನು ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಡಿಲೀಟ್ ಮಾಡಿಬಿಟ್ಟಿದೆ ನನ್ನ ವೀಡಿಯೋನ. ಗುರು ಏನು ಮಾಡೋದು, ಈಗ ನನಗೆ ಬರೀ ಸ್ವಲ್ಪ ಟೈಮ್ ಸಿಗ್ತಲ್ಲ. ಸೊ ಪಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದು ಮಾಡೋದು, ಮತ್ತು ಅವರಿಗೆ ಸ್ವಲ್ಪ ಹೆಲ್ತ್ ಕೇರ್ ಮಾಡೋದು ಇದೆ ನನಗೆ. ಸೊ ನನಗೆ ಟೈಮ್ ಸಿಗ್ತಲ್ಲ ಬೇರೆ ಇದನ್ನು ವೀಡಿಯೋ ಮಾಡೋದಕ್ಕೆ ಅಂತ. ಹೋದಾಗಲೇ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಗಳನ್ನ ರೆಡಿ ಮಾಡ್ಕೊಂಡು ವೀಡಿಯೋ ಮಾಡಿದ್ರೆ 2 ವೀಡಿಯೋ ಮಾಡಿದ್ರೆ ಎರಡು ಗೊತ್ತಾ, ಏನು ಮಾಡೋದು ಬಿಡು ಮತ್ತೆ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ರೀಲ್ಸ್ ಕೂಡ ಮಾಡೋಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ವಿಮೆನ್ಸ್ ಡೇ ಅಲ್ಲ, ಸೊ ಇವತ್ತಾದರೂ ಒಂದು ವೀಡಿಯೋ ಮಾಡಿ ಹಾಕೋಣ, ವಿಮೆನ್ಸ್ ವಿಶ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ ಅಷ್ಟೇ. ಸೊ ಇಷ್ಟೇ, ನೋಡೋಣ. ನಾನು ಇವತ್ತು ವಿಮೆನ್ಸ್ ಡೇ ಜೊತೆಗೆ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ತೇರು, ಇವತ್ತು ತೇರು ರಥೋತ್ಸವ
ಸೊ ಇವತ್ತು ನಾವು ಊರಲ್ಲಿ ಇರಬೇಕಾಗಿತ್ತು ಆ್ಯಕ್ಚುಲಿ, ಆದರೆ ಪಪ್ಪ ಸ್ವಲ್ಪ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ನೆಕ್ಸ್ಟ್ ಮತ್ತೆ ಹೋಗಿ ನೆಕ್ಸ್ಟ್ ಮತ್ತೆ ಚೆಕಪಿಗೆ ಹೋಗಿ ಅವ್ರು ಏನು ಹೇಳ್ತಾರೋ ಕೇಳಿಕೊಂಡು ಬಂದು ನೆಕ್ಸ್ಟ್ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಓಕೆ, ಊರಿಗೆ ಹೋಗಿ ಜಾತ್ರೆದು ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಹಾಕ್ತೀನಿ. ಅಲ್ಲಿ ತನಕ ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟನೇ ಆಗುತ್ತೆ ನನಗೂ. ಓಕೆ, ಇನ್ನು ಒನ್ಸ್ ಅಗೇನ್ ಹ್ಯಾಪಿ ವಿಮೆನ್ಸ್ ಡೇ. ಎಲ್ಲ ಸ್ಟ್ರಾಂಗ್ ಆಗಿರೋ ವಿಮೆನ್ಸಿಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.